ಅಗ್ನೇ ತ್ವಂಭಾರಯಾನಭ್ಯೋ ಅಸ್ಮಾನ್ ಸ್ವಸ್ತಿ ಭರತಿ ದುರ್ಗಾಣಿ ವಿಶ್ವಾ ಪೂಷ್ಟ ಪೃಥ್ವೀ ಬಹುಲಾನ ಉರ್ವೇ ಭವಾತೋಗಾಯತನಯಾ ಜಶಯ್ಯೋಃ ವಿಶ್ವಾನಿ ನೋ ದುರ್ಗಃ ಜಾತವೇದ ಸಿಂಧುನ್ನನಾವಾದುರಿದಾತಿ ವರ್ಷೇ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಅಸ್ಮಾಕಂ ಬೋಧ್ಯ ವಿಧಾತನೂನಾಃ ದುರ್ಗಾ ಪರಮೇಶ್ವರ್ಯೈ ನಮೋ ನಮಃ ನಮಸ್ಕರೋಮಿ. ಸಮಸ್ತ ಒನ್ ಇಂಡಿಯಾ ಭಾರತದ ನಂಬರ್ 1 ಭಾಷಾ ಜಾಲದ ವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರಿಗೆ, ನಮ್ಮ ಆಧ್ಯಾತ್ಮ ಮತ್ತು ಧಾರ್ಮಿಕ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ರಾಘವೇಂದ್ರ ಮೋಕ್ಷಗೊಂಡ ಗುರುಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸದ. ಬನ್ನಿ ವೀಕ್ಷಕರೇ, ಎಂದಿನಂತೆ ಮೊದಲಿಗೆ ಇವತ್ತಿನ ಒಂದು ಪಂಚಾಂಗ ಶುದ್ಧಿಯ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಾದ ನಂತರ ದ್ವಾದಶ ರಾಶಿಯ ಫಲಾಫಲಗಳ ಪರಾಮರ್ಶೆ. ಈ ದಿವಸ ತಾರೀಕು ಫೆಬ್ರವರಿ 7, 2017 ಇಸವಿ, ಶ್ರೀ ದುರ್ಮುಖಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಏಕಾದಶಿ ತಿಥಿ, ಹಗಲು 12:50 ಸಹ ಇರುತ್ತೆ. ಈ ದಿವಸ ಮೃಗಶಿರ ನಕ್ಷತ್ರ ಹಗಲು 1:11 ಸಹ ಇರುತ್ತೆ. ಇನ್ನು ಇವತ್ತಿನ ಒಂದು ಯೋಗಾಕರಣಗಳನ್ನು ನೋಡಿದ್ದಾದಲ್ಲಿ ವೈಧೃತಿ ನಾಮ ಯೋಗ, ಭದ್ರ ನಾಮಕರಣ. ಇವತ್ತಿನ ರಾಹುಕಾಲ, ಯಮಗಂಡ ಕಾಲದ ಬಗ್ಗೆ ನಾವು ಗಮನ ಹರಿಸಿದಲ್ಲಿ ರಾಹುಕಾಲ ಮಧ್ಯಾಹ್ನ 3:32 5 ಗಂಟೆವರೆಗೆ ಇರುತ್ತೆ. ಯಮಗಂಡ ಕಾಲ 9:42 11:10 ಸಹ ಇರುತ್ತೆ. ಸೂರ್ಯೋದಯ ಬೆಳಿಗ್ಗೆ 6:46, ಸೂರ್ಯಾಸ್ತ ಸಾಯಂಕಾಲ 6:19 ಸಹ ಇರುತ್ತೆ. ಇನ್ನು ಇವತ್ತಿನ ವೈಶಿಷ್ಟ್ಯ ಏನು ಅಂತ ನಾವು ನೋಡಿದ್ದಾದಲ್ಲಿ ಈ ದಿವಸ ಸರ್ವೇಶಾಂ ಏಕಾದಶಿ ಅಂತ ಹೇಳ್ತಾ ಇದ್ದಾರೆ. ಏಕಾದಶಿ ವ್ರತಾಚರಣೆ ಮಾಡತಕ್ಕಂಥವರು ಇವತ್ತಿನ ದಿವಸ ಯಾವುದೇ ರೀತಿಯಾದ ಭೇದಗಳಿದೆ. ಅಂದ್ರೆ ಕೆಲವೊಂದು ಬಾರಿ ಗ್ರಹಿಕೆಯಲ್ಲಿ ಕೆಲವರು ಇವತ್ತು ಏಕಾದಶಿ ಅಂತ ಗ್ರಹಿಸ್ತಾರೆ, ಕೆಲವರು ನಾಳೆ ಅಂತ ಗ್ರಹಿಸ್ತಾರೆ. ಆದ್ರೆ ಇವತ್ತು ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿಲ್ಲದೆ ಏಕಾದಶಿ ವ್ರತಾಚರಣೆ ಮಾಡತಕ್ಕಂಥವ್ರು ಎಲ್ಲರೂ ಇವತ್ತೇ ಆಚರಣೆ ಮಾಡತಕ್ಕಂಥ ವಿಶೇಷವಾದ ದಿವಸ ಆಗಿರುತ್ತೆ. ಏಕಾದಶಿ ಪರ್ವಕಾಲವೂ ಸಹ ಆಗಿರುತ್ತೆ. ಈ ಏಕಾದಶಿ ಮಹತ್ವ ಏನು ಅನ್ನೋದನ್ನ ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕೆ ಸಾಧ್ಯವಲ್ಲ, ಯಾಕಂದ್ರೆ ಅದರದ ಮಹತ್ವ ತುಂಬಾ ದೊಡ್ಡದಾಗಿರೋದ್ರಿಂದ ಮತ್ತೊಂದು ಬಾರಿ ನಾವು ಇದನ್ನು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಇವತ್ತಿನ ದ್ವಾದಶ ರಾಶಿಯವರ ಒಂದು ಫಲಾಫಲಗಳ ವಿಚಾರಕ್ಕೆ ನಾವು ತೆರಳಿದ್ದಾದಲ್ಲಿ ಮೇಷರಾಶಿ ಮೊದಲಿಗೆ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸು, ಮಿತ್ರರಿಂದ ಧನ ಸಹಾಯ ಆಗ್ತಕ್ಕಂಥ ಸಾಧ್ಯತೆ, ಕೌಟುಂಬಿಕ ಜೀವನದಲ್ಲೂ ಸ್ಥಿರತೆ, ನೆಮ್ಮದಿ ಸಿಗತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದ್ರೆ ಮಹಾವೀರ ಗಣಾಧ್ಯಕ್ಷಾಯ ನಮಃ. ಈ ಮಂತ್ರವನ್ನ 50 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ, ಒಂದು ಸಣ್ಣ ಮಡಿಕೆಯಲ್ಲಿ ಜೇನುತುಪ್ಪವನ್ನು ತುಂಬಿಸ್ಬಿಟ್ಟು ನಿರ್ಜನವಾದ ಪ್ರದೇಶದಲ್ಲಿ ಹೋಗಿ ಅದನ್ನು ಇಟ್ಟುಬಿಟ್ಟು ಬನ್ನಿ, ಸಾಕಷ್ಟು ಅನುಕೂಲಗಳನ್ನು ಕಂಡುಕೊಳ್ತೀವಿ. ವೃಷಭ ರಾಶಿ ವಿಚಾರ ನೋಡಿದಲ್ಲಿ ಮಧ್ಯ ವಯಸ್ಸಿನ ವ್ಯಕ್ತಿಗಳಿಗೆ ಇವತ್ತು ಒಂದು ಜೀವನದಲ್ಲಿ ಸ್ಥಿರತೆ, ಸ್ಟೆಬಿಲಿಟಿ ಸಿಗತಕ್ಕಂಥದ್ದು. ಮಿಡ್ ಲೈಫ್ ಕ್ರೈಸಿಸ್ ಅಂತ ಒಂದು ಮಾತನ್ನ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. 40-45 ದಾಟಿದ ಮೇಲೆ ಏನೇನೆಲ್ಲ ನೋಡಿರ್ತೀರ ಜೀವನದಲ್ಲಿ, ಏನೇನೆಲ್ಲ ಸಾಧನೆ ಮಾಡಿರ್ತೀರ, ಆದ್ರೂ ಸಹ ಮುಂದೇನಪ್ಪ ಅನ್ನೋ ಒಂದು ಪ್ರಶ್ನೆ, ಮುಂದೆ ಹೇಗಾಗುತ್ತೋ ಅನ್ನೋ ಒಂದು ಆತಂಕ ಎದುರಾಗುತ್ತೆ. ಆ ಎಲ್ಲ ಆತಂಕಗಳನ್ನ ನೀವು ಕಳೆದ ಹಲವಾರು ದಿವಸಗಳನ್ನ ಅನುಭವಿಸ್ತಾ ಇರ್ತೀರಾ. ಅದೆಲ್ಲದಕ್ಕೂ ಸಹ ಒಂದು ಸುಭದ್ರತೆ, ಒಂದು ಪರ್ಯಾಯ ಸಿಗತಕ್ಕಂಥ ದಿವಸ ಇವತ್ತು ಆಗಿರುತ್ತೆ. ಚೆನ್ನಾಗಿದೆ. ಇವತ್ತು ನಿಮ್ಮ ಸಾಧನೆಯನ್ನು ನೋಡಿ ಒಂದಷ್ಟು ಜನ ಅಸೂಯೆ ಪಡ್ಕೊಳ್ತಕ್ಕಂಥದ್ದು, ಏನೇ ಮಾಡಿದ್ರು ಇವ್ನ ಮೇಲೆ ಕೇಳ್ತಾನಲ್ಲ, ಇವನು ಸೋಲು ನೋಡ್ಕೊಳ್ಳೋದಿಲ್ವಲ್ಲ ಅಂತ ಹೇಳಿ ಒಂದಷ್ಟು ಜನ ನಿಮ್ಮ ಬಗ್ಗೆ ಅಸೂಯೆಯನ್ನು ಪಡ್ಕೊಳ್ತಾರೆ. ವೃಷಭ ರಾಶಿಯವರ ಒಂದು ರಕ್ತದಲ್ಲಿರತಕ್ಕಂಥ ಗುಣ ಅದಾಗಿರುತ್ತೆ. ಎಷ್ಟೇ ಕೆಳಗೆ ತಳ್ಳಿದ್ರು ಅಷ್ಟೇ ಮತ್ತೆ ಫೀನಿಕ್ಸ್ ತರ ಮೇಲೆ ಗೆದ್ದು ಬರ್ತಾರೆ. ಅದ್ಭುತ. ಇನ್ನು ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂತಂದ್ರೆ ಓಂಕಾರ ವರ್ಣ ನಿಲಯಾಯೈ ನಮಃ. ಈ ಮಂತ್ರವನ್ನ 19 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ ಅಂತಂದ್ರೆ ಸಂತಾನವಿಲ್ಲದೆ ಇರತಕ್ಕಂಥ ದಂಪತಿಗಳು, ನಿಮ್ಮ ಸರ್ಕಲ್ ನಲ್ಲಿ ಇರತಕ್ಕಂಥವ್ರು ಯಾರೇ ಆಗಿರ್ಲಿ, ಸಂಬಂಧಿಕರೇ ಆಗಬೇಕು ಅಂತ ಏನಿಲ್ಲ, ಅವರು ಹೋಗ್ಬಿಟ್ಟು ಹಾಲಿನಲ್ಲಿ ಮಾಡಿರತಕ್ಕಂಥ ಒಂದು ಸಿಹಿ ಪದಾರ್ಥವನ್ನು ದಾನ ಮಾಡಿ ಒಳ್ಳೆ ಫಲಿತಾಂಶ ಕಾಣ್ತಿದ್ದೀರ. ಮಿಥುನ ರಾಶಿ ವಿಚಾರ ನೋಡಿದ್ರೆ ಇವತ್ತು ನಿಮ್ಮ ತಂದೆಯ ಮಕ್ಕಳ ಜೊತೆಯಲ್ಲಿ ವಿಶೇಷವಾದ ಅನುಬಂಧಗಳು ಬೆಳೆಯತಕ್ಕಂಥ ದಿವಸ, ತುಂಬಾ ಚೆನ್ನಾಗಿದೆ. ಅದೇ ಪ್ರಕಾರ ಇವತ್ತು ತುಂಬಾ ದಿವಸಗಳಿಂದ ರಜಾ ಬೇಕು, ಒಂದು ಬ್ರೇಕ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ನಿಮ್ಮ ಬಾಸ್ ಹತ್ರ ಹೋಗ್ಬಿಟ್ಟು ಗಿವ್ ಮಿ ಎ ಬ್ರೇಕ್ ಅಂತ ಕೇಳ್ತಾ ಇರ್ತೀರಾ. ಇವತ್ತು ಗ್ರಾಂಟೆಡ್ ಅಂತ ಹೇಳ್ಬಿಟ್ಟು ನಿಮಗೆ 1 ವಾರ ರಜಾ ಕೊಟ್ಬಿಡ್ತಾರೆ, ಇಲ್ಲ 3 ದಿವಸ ರಜಾ ಕೊಡ್ತಾರೆ. ಖುಷಿಯಾಗಿ ಹೋಗ್ಬಿಟ್ಟು ನೀವು ಸಾಕಷ್ಟು ನಿಮ್ಮ ಮನಸ್ಸನ್ನ, ನಿಮ್ಮ ದೇಹವನ್ನ, ಬುದ್ಧಿಯನ್ನ ಎಲ್ಲವನ್ನ ಉಲ್ಲಸಿತವಾಗಿಸ್ಕೊಂಡು ಇನ್ನಷ್ಟು ನೀವು ಎನರ್ಜೆಟಿಕ್ ಆಗಿ ವಾಪಸ್ ಬರ್ತಕ್ಕಂಥ ಒಂದು ಸಮಯ ಆಗಿರುತ್ತೆ. ಚೆನ್ನಾಗಿದೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ ಹಸ್ತೆ ವನ್ಹಿಧರಾಯ ಅವ್ಯಯಾಯ ನಮಃ. ಈ ಮಂತ್ರವನ್ನ 46 ಬಾರಿ ಜಪವನ್ನ ಮಾಡ್ಕೋಬೇಕು.
ಇವತ್ತಿನ ಪರಿಹಾರ, ಅಶ್ವತ್ಥ ಮರದ ಬುಡದಲ್ಲಿ ಹಾಲು ಸಕ್ಕರೆಯನ್ನು ಹಾಕಿಬಿಟ್ಟು ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಹಣೆಯಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ವಿಚಾರ ನೋಡಿದ್ರೆ ಇವತ್ತು ಬೇರೆಯವರ ಮಾತಿಗೆ ಮರಳಾಗಿ ಹಣವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ. ಹುಷಾರಾಗಿರಿ ಸ್ವಲ್ಪ ಈ ವಿಚಾರದಲ್ಲಿ. ಅದೇ ಪ್ರಕಾರ ಒಂದಷ್ಟು ಜನ ನಿಮ್ಮನ್ನ ಮಟ್ಟ ಹಾಕೋದಕ್ಕೆ ಅಂತ ಸಂಚಕಾರವನ್ನು ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆನೂ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ ಆಗಿರುತ್ತೆ. ಆದರೆ ಕಚೇರಿಯಲ್ಲಿ ಮಾತ್ರ, ನಿಮ್ಮ ಆಫೀಸು ಕಚೇರಿಗಳಲ್ಲಿ ನಿಮ್ಮ ಸ್ಥಾನಮಾನಗಳು ಇನ್ನಷ್ಟು ಸುಭದ್ರವಾಗಿರತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಹಿರಣ್ಯ ಗರ್ಭಾಯ ಅಂಶುಮತೆ ನಮಃ. ಈ ಮಂತ್ರವನ್ನ 38 ಬಾರಿ ಜಪವನ್ನ ಮಾಡ್ಕೋಬೇಕು. ಇವತ್ತಿನ ಪರಿಹಾರ, ಒಂದು ಬೆಳ್ಳಿ ತಗಡಿನ ಮೇಲೆ, ಕಂಚಿನ ತಗಡಿನ ಮೇಲೆ ಶನಿ ಯಂತ್ರವನ್ನ, ಅಂದ್ರೆ ಒಂದು ಧನುಸ್ಸಿನ ರೀತಿಯಲ್ಲಿ ಯಂತ್ರವನ್ನ ಬಳಸಿ ಕೊರಳಿನಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ.